ಹಾಯ್ ನಮಸ್ತೆ. ನಿಮಗೆ ವಾಟ್ಸಪ್ಪಲ್ಲಿ ಬಂದಿರೋ 3 ಲಿಂಕನ್ನು ಓಪನ್ ಮಾಡಿ ಫುಲ್ ನೋಡಿದ್ಮೇಲೆ ನಿಮಗೆ ಒಂದು ಲಿಂಕ್ ಕಳಿಸ್ತೀನಿ. ಆ ಲಿಂಕ್ನ ಓಪನ್ ಮಾಡಿ. ನಿಮಗೆ ರಿಜಿಸ್ಟ್ರೇಷನ್ ಪ್ಯಾನಲ್ ಸಿಗುತ್ತೆ. ಅದರಲ್ಲಿ ನಿಮ್ಮ ನೇಮ್, ಲಾಸ್ಟ್ ನೇಮ್ ಮತ್ತು ಜಿಮೇಲ್ ಹಾಕಿ. ಆಮೇಲೆ ಕೆಳಗಡೆ ಯೂಸರ್ ನೇಮ್ ಇದೆ. ಆ ಯೂಸರ್ ನೇಮ್ಗೆ ನೀವು ಹೆಸರು ಇಟ್ಕೋಬೋದು. ಆದರೆ ನನ್ನ ಸಜೆಷನ್, ನೀವು ನಿಮ್ಮ ಮೊಬೈಲ್ ನಂಬರ್ ಇಟ್ಕೊಳ್ಳಿ. ಯಾಕಂದರೆ ಆವಾಗ ಯೂಸರ್ ನೇಮ್ ನಿಮಗೆ ಮರ್ತೋಗಲ್ಲ. ಆಮೇಲೆ ಕಾಂಟ್ಯಾಕ್ಟ್ ನಂಬರ್ ಹಾಕಿ. ಕೆಳಗಡೆ ಪಾಸ್ವರ್ಡನ್ನು ಹಾಕಿ. ಪಾಸ್ವರ್ಡ್ ನಿಮಗೆ ಯಾವಾಗಲೂ ನೆನಪಿರೋದನ್ನೇ ಹಾಕಿ. ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಯಾವಾಗಲೂ ಕೂಡ ನೆನಪಿರೋದನ್ನೇ ಹಾಕಿ. ಇದು 2 ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ನಿಮಗೆ ರೆಫರಲ್ ಕೋಡ್ ಆಟೋಮೆಟಿಕ್ ಬಂದಿರುತ್ತೆ ನನ್ನ ಲಿಂಕಿಂದ ಓಪನ್ ಮಾಡಿದ್ರೆ. ಸೊ ಕೆಳಗಡೆ ಪ್ಯಾಕೇಜ್ 2499 ಇದೆ. ಅದು ನನ್ನ ಲಿಂಕಿಂದ ಆದಾಗ ನಿಮಗೆ 999 ರೂಪಾಯಿಗೆ ಡಿಸ್ಕೌಂಟ್ ಆಗುತ್ತೆ. ಕೆಳಗೆ ಅಕ್ಸೆಪ್ಟ್ ಟರ್ಮ್ಸ್ ಆ್ಯಂಡ್ ಪಾಲಿಸಿ ಕೊಟ್ಟು ಬೈ ನೌ ಕ್ಲಿಕ್ ಮಾಡಿ. ಆಗ ನಿಮಗೆ ಪೇ ನೌ ಅಂತ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿ. ಈಗ ನಿಮಗೆ ಲರ್ನ್ ಟು ಅರ್ನ್ ಪ್ರೋನ ಪೇಮೆಂಟ್ ಸಿಸ್ಟಮ್ ಬರುತ್ತೆ. ಅದರಲ್ಲಿ UPI ID ಅಂತ ಇದೆ. ಅದರಲ್ಲಿ ಫೋನ್ಪೇ ಅಥವಾ ಗೂಗಲ್ ಪೇ ಯಾವುದು ಬೇಕು ಅಂತ ಸೆಲೆಕ್ಟ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿ ಪೇಮೆಂಟನ್ನು ಮಾಡಿ. ನಿಮಗೆ ID ಜನರೇಟ್ ಆಗುತ್ತೆ. ಇನ್ನೊಂದನ್ನು ಮರಿಬೇಡಿ, ನಿಮಗೆ 999 ಅಮೌಂಟ್ ಶೋ ಆಗ್ತಿದೆಯಾ ನೋಡಿ. ರೆಫರಲ್ ಲಿಂಕ್ ಇದ್ರೆ ಬರುತ್ತೆ. ಒಂದು ವೇಳೆ 2499 ತೋರಿಸ್ತಾ ಇದ್ದರೆ ಫುಲ್ ಬ್ಯಾಕ್ ಬಂದು ವಾಟ್ಸಪ್ ಲಿಂಕಿಂದ ಓಪನ್ ಮಾಡಿ. ಮತ್ತೆ ಡೀಟೇಲ್ಸ್ ಹಾಕಿ ಪೇ ನೌ ಅಂತ ಟ್ಯಾಪ್ ಮಾಡಿದಾಗ 999 ಆಗಿರುತ್ತೆ. ಅದನ್ನು ಪೇ ಮಾಡಿ. ನಿಮ್ಮ ID ಜನರೇಟ್ ಆಗುತ್ತೆ. ನೆಕ್ಸ್ಟ್ ವೆಬ್ಸೈಟ್ನ ಬಲಗಡೆ ಮೇಲೆ 3 ಲೈನ್ ಕಾಣಿಸ್ತಾ ಇದಾವಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಕೆಳಗಡೆ ಲಾಸ್ಟ್ ಆಪ್ಷನ್ ಲಾಗಿನ್ ಅಂತ ಇದೆ, ಕ್ಲಿಕ್ ಮಾಡಿ. ಆಗ ನಿಮಗೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಕೇಳುತ್ತೆ. ನಾನಿಲ್ಲಿ ಯೂಸರ್ ನೇಮ್ ನನ್ನ ಮೊಬೈಲ್ ನಂಬರ್ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತೀನಿ. ಆಮೇಲೆ ಪಾಸ್ವರ್ಡನ್ನು ಟೈಪ್ ಮಾಡ್ತೀನಿ. ಲಾಗಿನ್ ಆದಮೇಲೆ ನಿಮಗೆ ಈ ಥರ ಪ್ಯಾನಲ್ ಓಪನ್ ಆಗುತ್ತೆ. ನೀವು ಮೇಲೆ 3 ಲೈನ ಬಾಕ್ಸ್ ಕ್ಲಿಕ್ ಮಾಡಿ. ವ್ಯೂ ಪ್ರೊಫೈಲ್ಗೆ ಹೋಗಿ. ನೆಕ್ಸ್ಟ್ ಅಪ್ಡೇಟ್ ಪ್ರೊಫೈಲ್ ಕ್ಲಿಕ್ ಮಾಡಿ. ಅದರಲ್ಲಿ 3ನೇ ಆಪ್ಷನ್ ಯುವರ್ UPI ID ಆರ್ ಅಕೌಂಟ್ ನಂಬರ್ ಅಂತ ಇದೆ. ಅಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಹಾಕಿ. ಕೆಳಗಡೆ IFSC ಕೋಡ್ ಟೈಪ್ ಮಾಡಿ. ಆಮೇಲೆ ಲಾಸ್ಟ್ ಕೆಳಗಡೆ ಬಂದು ಅಪ್ಡೇಟ್ ಪ್ರೊಫೈಲ್ ಅಂತ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿ. ಆಗ ನಿಮಗೆ ಅಕೌಂಟ್ ನಂಬರ್ ಆ್ಯಡ್ ಆಗುತ್ತೆ. ಈಗ ಮತ್ತೆ 3 ಲೈನ್ ಕ್ಲಿಕ್ ಮಾಡಿ ಅಫಿಲಿಯೇಟ್ ಪ್ರೋಗ್ರಾಮ್ಗೆ ಹೋಗಿ. ಅದರಲ್ಲಿ ನಿಮಗೆ 2 ಡೇಸ್ ಅರ್ನಿಂಗ್, 7 ಡೇಸ್ ಅರ್ನಿಂಗ್, 30 ಡೇಸ್ ಅರ್ನಿಂಗ್ ಮತ್ತು ಟೋಟಲ್ ಅರ್ನಿಂಗ್ಸ್ ಇರುತ್ತೆ. ಹಾಗೆ ಕೆಳಗಡೆ ಬನ್ನಿ. ನಿಮಗೆ ಪ್ಯಾಸಿವ್ ಇನ್ಕಮ್ ಕಾಣಿಸುತ್ತೆ. ಇದರಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡಿಸಿದವರು ಬೇರೆಯವರಿಗೆ ಮಾಡಿಸಿದಾಗ ನಿಮಗೆ ಬಂದಿರೋ ಕಮಿಷನ್ ತೋರಿಸುತ್ತೆ. ನೀವು ಕೆಲಸ ಮಾಡದೇ ಇದ್ದರೂ ನಿಮ್ಮ ಅಂಡರಲ್ಲಿ ಇರೋರು ಮಾಡಿದಾಗಲೂ ನಿಮಗೆ ಪ್ಯಾಸಿವ್ ಇನ್ಕಮ್ ಬರ್ತಾ ಇರುತ್ತೆ. ನೆಕ್ಸ್ಟ್ ನಿಮಗೆ ಬಂದಿರೋ ದುಡ್ಡನ್ನು ನಿಮ್ಮ ಅಕೌಂಟ್ಗೆ ಹಾಕ್ಕೊಳ್ಳೋಕ್ಕೆ ರಿಕ್ವೆಸ್ಟ್ ವಿತ್ಡ್ರಾವಲ್ ಒತ್ತಿ. ಮತ್ತು 4 ದಿನದಲ್ಲಿ ನಿಮ್ಮ ಅಕೌಂಟ್ಗೆ 5% GST ಕಟ್ಟಾಗಿ ದುಡ್ಡು ಸಿಗುತ್ತೆ. ಮತ್ತು ನೀವು ಬೇರೆಯವರಿಗೆ ರೆಫರ್ ಮಾಡೋಕ್ಕೆ ನಿಮ್ಮ ಲಿಂಕನ್ನು ಪಡೆಯಲು ಇಲ್ಲಿ ಕೆಳಗಡೆ ರೆಫರಲ್ ಮಟೀರಿಯಲ್ ಅಂತ ಇದೆ. ಕಾಪಿ ರೆಫರಲ್ ಲಿಂಕ್ ಒತ್ತಿ. ಲಿಂಕ್ ಕಾಪಿ ಆಗುತ್ತೆ. ಆಮೇಲೆ ಆ ಲಿಂಕನ್ನು ನಿಮ್ಮ ಕ್ಲೈಂಟ್ಗೆ ವಾಟ್ಸಪ್ಪಲ್ಲಿ ಬಂದು ಟೈಪ್ ಮೆಸೇಜ್ ಜಾಗದಲ್ಲಿ ಒತ್ತಿ ಹಿಡಿದು ಪೇಸ್ಟ್ ಮಾಡಿ. ನೆಕ್ಸ್ಟ್ ಅವರು ಆ ಲಿಂಕ್ ಒತ್ತಿ ರಿಜಿಸ್ಟ್ರೇಷನ್ ಆದಾಗ ಕಮಿಷನ್ ನಿಮಗೆ ಸಿಗುತ್ತೆ. ಈಗ ನೀವು ರಿಜಿಸ್ಟ್ರೇಷನ್ ಆದಮೇಲೆ ಕಸ್ಟಮರ್ ಹೇಗೆ ಹುಡುಕಬೇಕು, ಯಾರಿಗೆ ಸೇಲ್ ಮಾಡಬೇಕು ಅಂತ ಕಲಿಯೋಕ್ಕೆ ವಾಟ್ಸಪ್ಪಲ್ಲಿ ನಾನು ಕಳಿಸಿರೋ 3ನೇ ಲಿಂಕನ್ನು ಓಪನ್ ಮಾಡಿ.